ಓಂ ನಾರಾಯಣಂ ಗುಣೈಃ ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಪ್ರಾರ್ಥ ಉಚ್ಯತೆ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. ಶೂದ್ರಾದ್ಯೈಃ ಅದಾಯ್ತು. ಯತೋ ವಾಹ ಹರೇ ತರ್ಹಿ ಯೋಗ್ಯಾನಾಂ ಸಚ್ಛೂದ್ರಾದೀನಾಂ ಅನುತ್ತಮಸ್ಯೇನಾಂಚ ಮುಖ್ಯಭಾವಃ ಸ್ಯಾತ್ ವಿಷ್ಣುಜ್ಞಾನಾಭಾವಾತ್ ತನಚೈಷ್ಟಾಪತ್ತಿಃ ಮಾಂ ಹಿ ಪಾರ್ಥ ಇತ್ಯಾದಿ ಎಲ್ಲ ಹೇಳಿದೆ. ಶೂದ್ರಾದೇರಿತ್ಯುಕ್ತ ಶ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಇತಿ ಆರಭ್ಯ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ ಇತ್ಯಾದಿನ ಭಾಗವತೆ ಯೈದಂ ಶೃಣುಯಾನ್ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ಇತ್ಯಾದಿಯಾಗಿ ಇತ್ಯಾರಭ್ಯ ಶೂದ್ರ ಸುಖಮವಾಪ್ನುಯಾತ್ ಇತ್ಯಾದಿನ ಸಹಸ್ರನಾಮಸು ಶ್ರೀ ಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನೇ ಅಧಿಕಾರಿತ ಇತ್ಯಾದಿನ ತೇಷಾಮಪಿ ಮುಕ್ತಿಹೇತು ಜ್ಞಾನಜನಕೆ ವೇದಾದನ್ಯತ್ರ ಅಧಿಕಾರಸತ್ವಂ ಸೂಚಯತಿ. ಶೂದ್ರಾದಿಗಳಿಗೆ ಜ್ಞಾನದಿಂದ ಮೋಕ್ಷ ಹೌದು, ಆದರೆ ವೇದಾಧ್ಯಯನದಿಂದ ಅಲ್ಲ ಅಂತ ಹೇಳೋದಕ್ಕೆ ಆಧಾರ ಇದೆ. ಮೋಕ್ಷ ಇಲ್ಲ ಅಂತನೂ ಅಲ್ಲ, ವೇದಾಧ್ಯಯನ ಮಾಡಬೇಕು ಅಂತನೂ ಅಲ್ಲ. ವೇದಾಧ್ಯಯನದ ಹೊರತಾದ ಭಾರತಾದಿಗಳ ಶ್ರವಣದಿಂದಲೇ ಅವರು ಮುಕ್ತಿಗೆ ಅಗತ್ಯವಾದ ಜ್ಞಾನವನ್ನು ಪಡಿತಾರಾದ್ದರಿಂದ ಸ್ತ್ರೀ ಶೂದ್ರಾದಿಗಳಿಗೂ ಕೂಡ ಮುಕ್ತಿ ಇದೆ ಅಂತ ಹೇಳಿ ಅದಕ್ಕೆಲ್ಲ ಆಧಾರಗಳು. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಇತಿ ಆರಭ್ಯ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ ಇತ್ಯಾದಿನ ಭಾಗವತೆ. ಇದು ಒಂದು. ಎರಡನೇದಾಗಿ ಯೈದಂ ಸೃಜನೀಯಾನ್ ನಿತ್ಯಂ ಇತ್ಯಾರಭ್ಯ ಶೂದ್ರ ಸುಖವಾಪ್ನುಯಾತ್ ಇತ್ಯಾದಿನ ಸಹಸ್ರನಾಮಸು ವಿಷ್ಣು ಸಹಸ್ರನಾಮದಲ್ಲಿ ಕೊನೆಗೆ ಏದಾಂ ಶೃಣುಯಾನ್ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ಇತ್ಯಾದಿ ಹೇಳ್ತಾ ಶೂದ್ರ ಸುಖಮವಾಪ್ನುಯಾತ್ ಅಂತಿರೋದ್ರಿಂದ ಮತ್ತೆ ಸೂತ್ರ ಭಾಷ್ಯದಲ್ಲಿ ಶ್ರೀಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನಿ ಅಧಿಕಾರಿತ. ಶ್ರೀಶೂದ್ರ ಬ್ರಹ್ಮಬಂಧುಗಳಿಗೆ ತಂತ್ರಜ್ಞಾನ ಅಂದರೆ ಪೌರುಷೇಯ ಶಾಸ್ತ್ರಗಳು, ಅಪೌರುಷೇಯ ಅಲ್ಲ, ಪೌರುಷೇಯ ಶಾಸ್ತ್ರಗಳಲ್ಲಿ ಅರ್ಹತೆ ಇದೆ ಇತ್ಯಾದಿನ ಇದೇ ಮೊದಲಾದಗಳ ಮೂಲಕ ತೇಷಾಮಪಿ ಮುಕ್ತಿಹೇತು ಜ್ಞಾನಜನಕೆ ವೇದಾದನ್ಯತ್ರ ಅಧಿಕಾರ ಸತ್ವಂ ಸೂಚಯತಿ. ಮುಕ್ತಿಗೆ ಕಾರಣವಾಗತಕ್ಕಂತಹ ಜ್ಞಾನವನ್ನು ಹುಟ್ಟಿಸ್ತಕ್ಕಂತಹ ವೇದಾದನ್ಯತ್ರ ವೇದಗಳಿಂದ ಬೇರೆಯಾದಂತಹ ಶಾಸ್ತ್ರಗಳಲ್ಲಿ ಅಧಿಕಾರ ಸತ್ವಂ ಸೂಚಯತಿ. ಅಧಿಕಾರ ಇರುವಿಕೆಯನ್ನು ಹೇಳಿರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ರಲ್ಲ, ಹೇಳಿದ್ದಾರೆ. ಯಾರಿಗೆ? ಬ್ರಾಹ್ಮಣರಿಗೆ, ದ್ವಿಜರಿಗೆ ವೇದಗಳು ಬೇಕೇ ಬೇಕು. ಅದು ಬಿಟ್ಟು ಹೋಗ್ಲಿಕ್ಕೆ ಹೋಗಬಾರ್ದು. ಆದರೆ ಉಳಿದವರು ವೇದ ಓದ್ತೀವಿ ಅಂತಲೂ ಹೋಗಬಾರ್ದು, ಅದು ಬಿಟ್ಟೇ ಜ್ಞಾನ ಸಂಪಾದನೆ ಮಾಡಬೇಕು. ಅದು ಕಂಪಲ್ಸರಿ ಸಬ್ಜೆಕ್ಟ್ ಆದ್ದರಿಂದ ಯಾರಿಗೆ? ದ್ವಿಜರಿಗೆ. ಉಳಿದವರಿಗೆ ಕಂಪಲ್ಸರಿ ಅದಲ್ಲ. ಮಹಾಭಾರತಾದಿಗಳ ಶ್ರವಣ ಕಂಪಲ್ಸರಿ ಆದ್ದರಿಂದ ಅದು ಸರಿ. ನಾನು ಕೋಟ್ ಮಾಡಬೇಕಾದ್ರೂ ಕೂಡ ಯೈದಂ ಶೃಣುಯಾನ್ ನಿತ್ಯಂ, ವೇದಾದಿಗಳನ್ನ ಕೇಳ ಹಾಗೆ ಇಲ್ಲ. ವಿಷ್ಣು ಸಹಸ್ರನಾಮ ಯಾರು ಹೇಳ್ತಾ ಇದ್ರೆ ಕೇಳಬಹುದು, ಅರ್ಥ ಆಯ್ತಾ? ವಿಷ್ಣು ಸಹಸ್ರನಾಮ ಕೇಳಬಹುದು, ಮಹಾಭಾರತ ಓದ್ತಿದ್ರೆ ಕೇಳಬಹುದು, ಮಹಾಭಾರತ ಪ್ರವಚನ ಕೇಳಲೇಬೇಕು. ಇದು ಶ್ರವಣ ಮಾಡೋದು ತಪ್ಪಲ್ಲ, ಆದರೆ ವೇದಗಳಿಗೆ ಶ್ರವಣ ಕೂಡ ಮಾಡಬಾರ್ದು. ಇದು ಡಿಫರೆನ್ಸ್ ಗೊತ್ತಾಯ್ತಾ? ಓದಬಾರ್ದು ಅಲ್ಲ, ಕೇಳಬಾರ್ದು ಕೂಡ. ಇಷ್ಟು ಹಿಡಿವನ್ನೇ ಎಲ್ಲ ಕೇಳ್ತಾ ಕೊಟ್ಬಿಟ್ಟಿರ್ತಾರೆ, ಈ ವೇದಗಳನ್ನು ಕೇಳ್ತಾ ಕೊಡ್ತಾರೆ, ಕೇಳಾಗಿಲ್ಲ. ಇವತ್ತು ಅವರೇ ಜಾಸ್ತಿ ಕೇಳ್ತಾರೆ. ಇದರಿಂದ ಹೇಳೋದಾದ್ರೆ ಯಾರು ಕೇಳ್ಬೋದು? ಕೋರಿಕೆ ಅಂತ ಹೇಳ್ಬಿಟ್ರಲ್ಲ, ಅವಶ್ಯತೆ ಕೇಳಬಹುದು, ಎಲ್ಲ ಕೇಳಬಹುದು. ಈ ಶ್ರೀಶೂದ್ರ ಬ್ರಹ್ಮಬಂಧುಗಳು ಅಂದ್ರೆ ಅವನು ಬ್ರಾಹ್ಮಣನಲ್ಲ, ಅವನ ಬಂಧುಗಳು ಬ್ರಾಹ್ಮಣರು. ಎರಡು ರೀತಿಯಲ್ಲಿ. ಒಂದು ರೀತಿ ಏನೀಗ 16 ವರ್ಷ ದಾಟಿ ಉಪನಯನ ಆಗಲಿಲ್ಲ, ಆಮೇಲೆ ಉಪನಯನವಾದರೂ ಕೂಡ ಅವನೇನಂತ ಕರೆಯೋದಿಲ್ಲ, ಬ್ರಹ್ಮಬಂಧು ಅಂತ ಕರಿಬೇಕು ಹೊರತು ಬ್ರಾಹ್ಮಣ ಪ್ರಾಚ್ಯ ಬ್ರಾಹ್ಮಣ ಅಂತ ಕರೀತಾರೆ. ಇವತ್ತು ಎಷ್ಟೋ ಜನ ಅಂತ ಕೆಟ್ಟವರಿದ್ದಾರೆ, ಗೊತ್ತಾಯ್ತಾ? ಅಷ್ಟರೊಳಗೆ ದಾಟ್ತಾ ಮಾಡದೆ ಹೋದ್ರೆ ತಪ್ಪಾಗತ್ತದು. ಅದೊಂದು. ಇನ್ನೂ ಕೆಲವರು ಬ್ರಹ್ಮಬಂಧುಗಳು ಅಂದ್ರೆ ಕೇಳೋ ಪ್ರಶ್ನೆ ಹೇಳೇ ಇಲ್ಲ, ಶೃಣುಯಾತ್ ಅಂತ ಹೇಳಿದ್ದಾರೆ, ಕೇಳಬೇಕು ಅಂತ ಹೇಳಿರೋದ್ರಿಂದ ಶೃಣುಯಾತ್ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ, ಯಾರು ಬೇಕಾದ್ರೂ ಕೇಳ್ಬೋದು. ನಾಮಾವಳಿ ಕೇಳೋದಕ್ಕೆ ಅರ್ಹತೆ ಅದು ಎಲ್ಲರಿಗೂ ಇದೆ. ಹೇಳೋ ಪ್ರಶ್ನೆ ಬರಲೇ ಇಲ್ಲ, ಹೇಳೋ ಪ್ರಶ್ನೆ ಇಲ್ಲ, ಶೃಣುಯಾತ್ ಅಷ್ಟೇ. ಬ್ರಹ್ಮಬಂಧು ಆದಮೇಲೆ ಅಧಿಕಾರ ಕಳ್ಕೊಂಡಿದ್ದರಿಂದ ಕೇಳಬಹುದೇ ಹೊರತು ಹೇಳಾಗಿಲ್ಲ. ಅರ್ಥ ಆಯ್ತಾ?
ಇನ್ನೂ ಕೆಲವರು ಬ್ರಾಹ್ಮಣರು ಇವತ್ತೇನಾಗಿ ಇಂಟ್ರಿಗೆ ಹಾಕ್ತಾರೆ ಅದೋ ಇಲ್ಲ ಬ್ರಾಹ್ಮಣ ಬಂಧುಗಳೇ ಆಗಿಬಿಟ್ಟಿದ್ದಾರೆ. ಅವ್ರು ನಾವು ಎಷ್ಟೋದ್ರ ತಮಾಷೆಗೊಬ್ಬ ಹೇಳಿದ ಕೊಲ್ಲಿಗೊಬ್ಬನು, ಆಚಾರ್ಯ ನಿಮ್ಮ ಮಾತವ್ರ ಹುಡುಗಿ ನಾವು ಸೋಸಿ ಆಗ್ತಿದ್ದಾಳೆ ಅಂತ ಲಿಂಗಾಯತರು ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ. ಬ್ರಹ್ಮಬಂಧು ಹೇಳಿದ್ರೆ ಈ ತರ ಬ್ರಹ್ಮಬಂಧು ಅವನು. ಅದು ಆಕ್ಚುಲಿ ಶಿಕ್ಷಣ ಬ್ರಹ್ಮಬಂಧು ಅಂದ್ರೆ ಬ್ರಾಹ್ಮಣನಾಗಿ ಹುಟ್ಟಿದ್ದು, ಬ್ರಾಹ್ಮಣ ಕರ್ಮ ಮಾಡದೇ ಇರೋದು, ಬ್ರಾಹ್ಮಣ ಸಂಸ್ಕಾರ ಆಗದೆ ಇರೋದು, ಅವನು ಯಾರವನು? ಅವನು ಬ್ರಹ್ಮಬಂಧು. ಇವರೆಲ್ಲ ಆಕ್ಚುಲಿ ಇದು ಮಹಾಪಾಪ ಅದೆಲ್ಲ ಕೂಡ ಮಾಡಾಗಿಲ್ಲ ಅವರು. ಇದು ಪಾಪನೇ, ಅದು ಅದಕ್ಕೆ ತುಂಬಾ ವ್ಯತ್ಯಾಸ ಇದೆ. ದೇಶಾಮತಿ ಹೌದೌದೌದು. ಇಲ್ಲದ್ರೆ ಅದಕ್ಕೆ ಯಾಕೆ ಆಚಾರ ಉಳಿಸ್ಕೋಬೇಕು ಅಂದ್ರೆ ಆ ಕಾರಣಕ್ಕೋಸ್ಕರ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನೇತಿ ಕಾರಿತ ಇತ್ಯಾದಿನ ತೇಷಾಮಪಿ ಮುಕ್ತಿ ಹೇತು ಜ್ಞಾನಜನಕೆ ವೇದಾದನ್ಯತ್ರ ಅಧಿಕಾರ ತತ್ವಂ ಸೂಚಯತಿ. ಇಷ್ಟು ಹೇಳಿದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ನನು ದೈವತೈರಪಿ ಮೋಕ್ಷಾರ್ಥಂ ಜ್ಞೇಯೋ ಜನಾರ್ದನ ಇತಿ ಅಯುಕ್ತಂ ಯದಿದಂ ಕಿಂಚ ಜಗತ್ಸರ್ವಂ ಪ್ರಾಣ ಏಜತಿ ನಿಸೃತಂ. ಆ ವಿಷಯ ಮುಗಿತು. ಮಹದ್ಭಯಂ ವಜ್ರಬುದ್ಧ್ಯತಂಚ ಏತದ್ವಿದು ಅಮೃತಾಸ್ತೆ ಭವಂತಿ ಇತಿ ಕಾಠಕೆ ವಜ್ರಜ್ಞಾನಾದೇವ ಮೋಕ್ಷೋಕ್ತೇಹೇ. ಕಾಠಕೋಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ ದೈವತೈರಪಿ ಮೋಕ್ಷಾರ್ಥಂ ಜ್ಞೇಯೋ ಜನಾರ್ದನ ಇತ್ಯುಕ್ತಂ ಇತಿ ಅಯುಕ್ತಂ. ಜನಾರ್ದನ ತಿಳ್ಕೋಬೇಕು ಅಂದ್ರಿ, ಅದು ಸರಿಯಲ್ಲ. ಯದಿದಂ ಕಿಂಚ ಜಗತ್ಸರ್ವಂ ಪ್ರಾಣ ಏಜತಿ ನಿಸೃತಂ ಮಹದ್ಭಯಂ ವಜ್ರಬುದ್ಧ್ಯತಂ ಯಾ ಏತದ್ವಿದುರಮೃತಾಸ್ತೆ ಭವಂತಿ. ಒಂದು ವಜ್ರ ಇದೆ, ಎಲ್ಲರಿಗೂ ಮಹಾಭಯ ಹುಟ್ಟಿಸುತ್ತೆ, ಪ್ರಾಣಾದಿ ಎಲ್ಲವನ್ನೂ ಕೂಡ ಅದು ನಿಯಮನ ಮಾಡುತ್ತೆ ಅಂತ ವಜ್ರವನ್ನು ಯಾರು ತಿಳ್ಕೊಡ್ತಾರಲ್ಲ ಅವ್ರು ಅಮೃತಾಸ್ತೆ ಭವಂತಿ, ಮುಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ವಿಷ್ಣು ಅಂತ ಹೇಳೇ ಇಲ್ಲ ಅಲ್ಲಿ, ವಜ್ರ ಅಂತ ಹೇಳಿರೋದ್ರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಅಥಾತೋ ವಜ್ರ ಜಿಜ್ಞಾಸ. ವಜ್ರ ಜಿಜ್ಞಾಸರೇ ಬರ್ತಿದಾರಲ್ಲ, ವಜ್ರ ಚಿನ್ನ ಅದ್ರ ಜಿಜ್ಞಾಸೆ ನಡೆದಿದೆಯಲ್ಲ ಅಂತ ಕೇಳಿದರೆ ಹೇಳಿದ್ರು ಅದಲ್ಲ. ಇದು ವಜ್ರ ಶಬ್ದಕ್ಕೆ ಏನರ್ಥ? ವಿಷ್ಣು ಅಂತಾನೆ ಅರ್ಥ. ವಜ್ರ ಜ್ಞಾನಾದೇವ ಮೋಕ್ಷೋಕ್ತೇ. ವಜ್ರ ಅಂದ್ರೆ ಯಾವುದೀಗ? ವಜ್ರಶ್ಚ ಇಂದ್ರಾಯುಧೇ ನಿರೂಢ ವಜ್ರಶ್ರುತ್ಯ ಆಯುಧಾನಾಮಹಂ ವಜ್ರಂ. ಆ ವಜ್ರಾಯುಧ ಯಾರಿಗಿದೆ? ಇಂದ್ರದೇವರಿಗೆ. ಆದ್ದರಿಂದ ತೇನೇಂದ್ರೋ ವಜ್ರಮುದಯ ಇತ್ಯಾದೋ ಆಯುಧೆ ಪ್ರಸಿದ್ಧ ಉದ್ಯತತ್ವಲಿಂಗೇನ ಚ ಇಂದ್ರಾಯುಧತ್ವಾದಿತ್ಯತಃ ಪ್ರಾಪ್ತಂ. ವಜ್ರಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ಮೇಲೆ ಏನನ್ಸುತ್ತೆ? ತಮಾಷೆ ಅಂದ್ರೆ ಅರ್ಥ ಮಾಡಿದ್ರೆ ತಮಾಷೆ ಏನೂ ಅಲ್ಲ. ವಜ್ರಾಯುಧ ಇದೆ, ಭಾರಿ ಸಾಮಾನ್ಯ ಆಯುಧ ಏನೋ ಅಲ್ಲ. ಅದು ಬೇರೆ ಯಾವುದರಿಂದನೂ ಸಾಯ್ತಾ ಇದ್ದಂಥ ವೃತ್ರಾಸುರ ಅದರಿಂದ ಸಾಯ್ತಾನೆ. ವಜ್ರಾಯುಧ ಭಾರಿ ಗ್ರೇಟ್, ಆದ್ರಿಂದ ಅದನ್ನ ಜಿಜ್ಞಾಸೆ ಮಾಡಿಬಿಟ್ರೆ ಆಯ್ತಲ್ಲ. ಎಷ್ಟೋ ಜನ ರಾಕ್ಷಸರುಗಳು ಏನ್ ಮಾಡ್ತಾರೆ? ಅಂತ ಶಸ್ತ್ರ ಕೊಡು, ಇಂಥ ಶಸ್ತ್ರ ಕೊಡು ಅಂತ ಕೇಳ್ತಾರೆ. ಸ್ವತಃ ಕರ್ಣ ಕೂಡ ಏನಂತ ಶಕ್ತಿಯಾಯುಧ ಕೊಡು ಅಂತ ಕೇಳ್ತಾರೆ. ಅಂದ್ರೆ ವಿಷ್ಣು ದೊಡ್ಡದು, ಶಕ್ತಿಯಾಯುಧ ದೊಡ್ಡದು. ಅರ್ಜುನ ಕಾಪಾಡಕ್ಕೆ ಯಾರಿದ್ದಾರೆ? ಕೃಷ್ಣ. ಇವ್ರು ವಜ್ರ ಶಕ್ತಿಯಾಯುಧ ಇಟ್ಕೊಂಡ್ಬಿಟ್ಟು ಸಾಧ್ಯ ಆಗುತ್ತಾ? ಒಂದಷ್ಟು ನೋಡಿದ್ರೆ ತಮಾಷೆ. ಅದು ಯಾರು ವಜ್ರ ಆಯುಧ? ಯಾರ್ದು ಆಯುಧ ಶಕ್ತಿ ಆಯುಧ? ಇಂದ್ರ ಕೊಟ್ಟಿದ್ದು. ಸೊ ಇಂದ್ರನ ವಜ್ರ ಆಯುಧ, ಇಂದ್ರನ ಶಕ್ತಿ ಆಯುಧ. ಅದು ಶಕ್ತಿ ಆಯುಧ ನಂಬಿಕೆ ಇದೆ. ವಿಷ್ಣುವಿನ ನಂಬಿಕೆ ಇಲ್ಲದೆ ಹೋದ್ರೆ ಕೃಷ್ಣ ಕರೀತಾನೆ, ಬಂದ್ಬಿಡು ಪಾಂಡವ ಬರೋದಿಲ್ಲ ಅಂತ ಹೇಳ್ತಾನೆ. ಶಕ್ತಿ ಆಯುಧ ಹತ್ರ ಇದೆ, ಯಾವ್ದು ದೊಡ್ಡದೀಗ? ಎಷ್ಟು ಬೇಗ ಆಶ್ಚರ್ಯ. ಆದ್ರಿಂದ ಆ ದುರ್ಯೋಧನ ಸಾವಾಸ ಏನ್ ಮಾಡ್ಬಿಡುತ್ತೆ ಕರ್ಣನನ್ನ? ಇವತ್ತು ದುರ್ಯೋಧನ ಕಲಿ ಸಹವಾಸದಿಂದ ಕೃಷ್ಣನಿಗಿಂತ ಶಕ್ತಿ ಆಯುಧ ದೊಡ್ಡದು, ದುರ್ಯೋಧನ ದೊಡ್ಡದು ಅನಿಸ್ತು. ನಮಗೆ ಕಲಿ ಸಹವಾಸದಿಂದ ಧನ ದೊಡ್ಡದು ಅನಿಸ್ಬಿಟ್ಟಿದೆ. ದುರ್ಯೋಧನ ದೊಡ್ಡದವನು, ಧನ ದೊಡ್ಡದು. ಏನ್ ಮಾಡೋದು? ಧನ ಬಿಟ್ಟು ಬರೋದು, ದುರ್ಯೋಧನ ಬಿಟ್ಟು ಬರೋದಿಲ್ಲ ಅಂತ ಹಠ ಹಿಡಿದಾತ. ಧನ ಬಿಟ್ಟು ಹೋಗೋದಿಲ್ಲ ಅಂತ ನಮ್ಮ ಹಠ ಇದೆ. ಅದ್ರ ಸೇಮ್ ಯಾರು ಕಲಿಯುಗ ಕಾಂಟ್ಯಾಕ್ಟ್ ವಿತ್ ಕಲಿಯುಗ ಬಂದ್ರೆ ಏನಾಗುತ್ತೆ? ಅಲ್ಲಿಗೆ ಬುದ್ಧಿಯೆಲ್ಲ ಡೈವರ್ಟ್ ಆಗಿಬಿಡುತ್ತೆ ಅಂತ ಹೇಳುತ್ತೆ. ಆ ಕಡೆನೋ ಮನಸ್ಸು ಹೋಗಿಬಿಡುತ್ತೆ. ಅದಕ್ಕೆ ಅದೇನು ಅರ್ಥ ಮಾಡಬೇಕು ಹೇಳ್ತಾರೆ. ಇಲ್ಲಿ ವಜ್ರ ಅಂದ್ರೆ ವಿಷ್ಣು ಅಂತ ಅರ್ಥ. ಯಾತಕ್ಕೆ? ಕಂಪನಾದಿತಿ ಸೂತ್ರ, ಮುಂದಿನ ಸೂತ್ರ. ಈತೆ ತದರ್ಥ ಕಂಪಕಃ ಇತಿ. ಕಂಪಕೋ ಅನ್ಯಸ್ಯ ಜೀವತಃ ಅಣುಭಾಷೆ. ಕಂಪಕಃ ಅಂದ್ರೆ ವಜ್ರ ಶಬ್ದದಲ್ಲಿ ಏನಂತ ಹೇಳಿದ್ದಾರೆ? ಮಹದ್ಭಯಂ ಜಗತ್ಸರ್ವಂ ಪ್ರಾಣ ಏಜತಿ. ಏಜಲ್ರು ಕಂಪನೆ ಅಂತ ಧಾತು. ಏಜಲ್ರು ಕಂಪನೆ ಅಂದ್ರೆ ಎಲ್ಲವೂ ನಡುತ್ತಾ ಇದೆ, ದೇವರ ಕಂಡು ನಡುತ್ತಾ ಇದೆ. ಭೀಷ ಅಸ್ಮಾತ್ ವಿದೇಶಿ ಸೂರ್ಯ. ಆ ನಡುಸ್ತಕ್ಕಂಥದ್ದು ವಜ್ರ ಅಂತ ಹೇಳಿದ್ದಾರೆ. ಈ ವಜ್ರಕ್ಕೆಲ್ಲ ಯಾಕೆ ನಡುತ್ತಾರೆ? ಎರಡು ಎಕ್ಸಾಂಪಲ್ ಸಾಕು ನಮಗೆ. ಈಗ ವಜ್ರ ಇರೋವನ್ನು ಪ್ರಯೋಗ ಮಾಡ್ತಾರೆ ಯಾರು? ಇಂದ್ರದೇವರು. ಯಾರ ಮೇಲೆ? ಗರುಡನ ಮೇಲೆ. ಗರುಡ ಹೇಳ್ತಾರೆ, ನೋಡು ವಜ್ರಾಜರನ್ನು ಏನೂ ಮಾಡೋದಿಲ್ಲ. ಸೊ ವಜ್ರ ಅಲ್ಲ, ಏನು ಮಾಡೋದಿಲ್ಲ ಇದು. ಆದರೆ ಇದು ಒಬ್ಬ ಬ್ರಾಹ್ಮಣನ ನಾರಾಯಣ ಕವಚ ಮಂತ್ರ ಸಿದ್ಧವಾದ ಅಸ್ಥಿಯಿಂದ ಮಂತ್ರಿತವಾದ ಆಯುಧ. ಅದನ್ನ ಗೌರವ ಕೊಳ್ಳೋಕ್ಕೋಸ್ಕರ ನಾನು ಇದನ್ನು ಚೂರು ರೆಕ್ಕೆ ತೆಗೆದು ಹಾಕ್ತೀನಿ ಅಷ್ಟೇ. ಎಷ್ಟು ರೆಸ್ಪೆಕ್ಟ್ ಇತ್ತಷ್ಟೇ, ನನಗಿಂತ ದೊಡ್ಡದೇನಲ್ಲ ಅಂತ. ಗರುಡನೇ ಕೇರ್ ಮಾಡದೇ ಇರಬೇಕಾದ್ರೆ ಅದು ಜಿಜ್ಞಾಸೆ ಮಾಡೋಕ್ಕಾಗತ್ತಾ? ಇದು ಹನುಮಂತ ದೇವರ ಮೇಲೆ ಕಟ್ಟಿಗೆ ವಜ್ರ ಅಪ್ಪಡಿಸ್ತಾ ಆಗುತ್ತೆ. ಏನಾಯ್ತು ವಜ್ರ ಆಯುಧ?
ಏನೇನೂ ಮಾಡಲಿಲ್ಲ. ಇದು ಅಟ್ಲೀಸ್ಟ್ ಚೂರು ಗರಿದಾರು ಬಿಟ್ಟು ಅಲ್ಲಿ ಏನೇನೂ ಆಗಲಿಲ್ಲ. ಅದ್ಮೇಲೆ ಎರಡು ಕಡೆ ಫೇಲ್ ಆಯ್ತದೀಗ. ಆಮೇಲೆ ಇನ್ನೊಂದು ಕಡೆಗೆ ಇದ್ದಾರೆ, ಬರೀ ವಜ್ರ ಇರೋದ್ರಿಂದ ಕೊಲ್ಲಕ್ಕೆ ಸಾಧ್ಯವಾಗಲಿ ಇದ್ರ ದೇವರು ಎಷ್ಟೋ ಸಲ. ಮತ್ತೇನು ಬೇಕಾಯ್ತು ಅವರಿಗೆ? ಹೊಡೆದಕ್ಕೆ ಬರ್ತಾರೆ ಚವನಾದಿಗಳನ್ನ, ಇದನ್ನ ಆ ಸಮಯದಲ್ಲಿ ಬೇಡ, ಇದು ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ವಜ್ರಾಯುಧ ಆ ಅರ್ಥದಲ್ಲಿ ಭಗವದ್ಭಕ್ತರು ಮುಂದೆ ಫೇಲ್ ಆಗ್ತಿರ್ಬೇಕಾದ್ರೆ ಇನ್ನು ಭಗವಂತ ಎಲ್ಲಿ ಅದೆಲ್ಲಿ ವಜ್ರಾಯುಧ ಫೈನಲ್ ಅಲ್ಲ, ಅದು ಇತಿಹಾಸ ಹೇಳಿಲ್ಲ. ಅದು ಕಂಪನ ಮಾಡುತ್ತೆ ಅಂತ ಕೇಳಿದರೆ ಕಂಪಕಃ ವಿಷ್ಣು. ಕಂಪನ ಮಾಡೋದು ಯಾವುದು? ವಿಷ್ಣುನೇ ಹೊರತು ಬೇರೆ ಅಲ್ಲ. ಸೊ ಅದು ಜಡ ಪದಾರ್ಥ. ಮತ್ತೆ ಜಡ ಪದಾರ್ಥಕ್ಕೇನಿಲ್ಲ, ಅಚಿತ್ತನು ತದ್ಧೀಯತಃ ಹೇಳಿದ್ದಾರೆ. ಎಲ್ಲೆಲ್ಲಿ ಜಡ ಪದಾರ್ಥ ಬಂತು ಅದಕ್ಕೇನಿಲ್ಲ, ಯಾವುದು ಮೂಮೆಂಟೇ ಇಲ್ಲ ಅಂದಮೇಲೆ ಇನ್ನೇನು ಮಾಡುತ್ತದು? ವಜ್ರ ವರ್ಜನಾತ್ ವಜ್ರಂ. ವರ್ಜನ ಏನು ವರ್ಜನ? ದೇವರಿಗೆ ವರ್ಜನ ದೋಷ ವರ್ಜಿತಂ. ದೋಷ ದೂರನಾದ್ರಿಂದ ದೇವರಿಗೆ ಏನಂತ ಹೆಸರಿದೆ? ವಜ್ರ. ವಜ್ರ ಅದೆಲ್ಲ ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೆದ್ಬಿಟ್ಟಿದ್ದಾರೆ, ಕೊಟೇಶನ್ ಕೊಟ್ಟು ಹೇಳಿದ್ದಾರೆ. ವರ್ಜನಾತ್ ವಜ್ರ ಆ ಅರ್ಥದಲ್ಲಿ ಕಂಪನಾದಿತಿ ತದರ್ಥ ಕಂಪಕಃ ಇತಿ. ದೇರ್ಫೋರ್ ವಜ್ರ ಶಬ್ದಕ್ಕೆ ಕಂಪಕ ನಡೆಸೋದು ಅಂತ ಅರ್ಥ. ಏನ್ ನಡೆಸೋದು? ಇಡೀ ಜಗತ್ತನ್ನೇ ಪರಮಾತ್ಮ ನಡೆಸಿಬಿಡ್ತಾನಾದ್ರಿಂದ ಅವನು ವಜ್ರ ಶಬ್ದವಾಚ್ಯನೇ ಹೊರತು ಈ ವಜ್ರ ಅಲ್ಲ. ಉಪಲಕ್ಷಣಮೇ ತತ್ ಪೂರ್ವವದನುಷಂಗ ಯದಿದಂ ಸರ್ವಂ ಪ್ರಾಣೇ ಸ್ಥಿತಂ ಪ್ರಾಣಾದೇಜತಿ. ಏಜರು ಕಂಪನೆ ಹಾಕಿದ್ದಾರೆ. ಈಗ ಈ ಧಾತುವಿನಿಂದ ಇತಿ ಧಾತೋ ಏಜತಿ ಇತ್ಯಾದ್ಯುಕ್ತ ಕಂಪಕಾದಿ ಜಗಚ್ಚೇಷ್ಟಕಾದಿ ಜನಾರ್ದನ. ಜಗಚ್ಚೇಷ್ಟಕತ್ವ ಕಂಪಕ ಅಂದ್ರೆ ಜಗಚ್ಚೇಷ್ಟ. ಎಲ್ಲ ಕೂತಿರ್ತಾರೆ ಆಫೀಸರ್, ಮತ್ತೆ ನಿಂತ್ಕೊಂಡ್ಬಿಡ್ತಾರೆ. ನಿಂತ್ಕೊಂಡು ಕೆಲಸ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಬಂದಿದ್ದಾನಲ್ಲ ಅಂತೇಳಿ ನಾನು ನಡುತ್ತಾರೆ. ಆ ಸಮಯದಲ್ಲಿ ಯಾರೋ ಕೇಳಿದ್ರೆ ಅವಾಗ ಹೇಳ್ತಾನೆ. ಸಂಪಾದನೆ ಅಂತ ಕೇಳಿದ್ರೆ ನಡುತ್ತಾ ಅನ್ಸ್ಬಿಡುತ್ತೆ. ಯಾಕೆ ಲೇಟು? ಯಾರೋ ಕೇಳಿದ್ರೆ ಯಾವಾಗ ಅಂತ ಹೇಳ್ತಾರೆ. ಆಫೀಸರ್ ಕೇಳಿ ಏನ್ ಮಾಡ್ತಾರೆ? ಕನ್ಸಲ್ಟ್ ಏನೋ ತಲೆ ಕರೆದ ಶುರು ಮಾಡಿ ಏನೋ ಕಾರಣ ಹೇಳಕ್ ಹೊಡ್ತಾರೆ. ಅದನ್ನ ಕಂಪಕ. ಏನು ನರಸಿಂಹದೇವರ ಪ್ರತಿಯೊಂದು ಕೂಡ ಏನಾಗಿದೆ, ಉಗುರುಗಳು ಕೂಡ ವಜ್ರಾಯುಧ ಕಲೆಕ್ಟಿವ್ಲಿ ಏನು ಕೆಲಸ ಮಾಡೋದಿಲ್ಲ. ಪರಮಾತ್ಮನ ನಖಗಳು ಅಂತಕ್ಕಂಥ ವಜ್ರಾಯುಧ ಪ್ರತ್ಯೇಕ. ಒಂದೊಂದು ವಜ್ರಾಯುಧವೇ, ಒಂದೊಂದು ವಜ್ರಾಯುಧವಾಗಿರುತ್ತೆ. ದೇವರಿಗೆ ಎಷ್ಟು ಉಗುರಿದೆ? ಅನಂತ. ಎರಡು ಅಂತ ಹೇಳಬಾರ್ದು. ಈಗ ಒಂದು ಕೈ ಎರಡು ಕೈ ಲೆಕ್ಕ ಹಾಕಬಾರ್ದು. ಅನಂತ ಕೈಗಳು, ಸಹಸ್ರಶೀರ್ಷ ಸಹಸ್ರ ಬಾಹು ಆದ್ರಿಂದ ಅನಂತ ಉಗುರುಗಳಿದೆ. ಅನಂತ ವಜ್ರಾಯುಧ ಇಲ್ಲಿ ಒಂದು ವಜ್ರ ಇದೆ. ಅದು ಏನು ಡಿಪೆಂಡೆಂಟ್ ವಜ್ರ ಇದೆ, ಅದು ಇಂಡಿಪೆಂಡೆಂಟ್ ವಜ್ರ ಇದೆ. ಇಂದ್ರದೇವರು ಹೊಡಿಬೇಕು ತಗೊಂಡು ಇಲ್ಲಿ ವಜ್ರ ಅದೇ ಬಂದು ಹೊಡೆಯೋದಿಲ್ಲ. ಸುದರ್ಶನ ಚಕ್ರ ಅದೇ ಹೋಯ್ತು. ಅಂಬರೀಷ್ ಅಂತ ಸಂಘದ ಸುದರ್ಶನ ಚಕ್ರ ಏನು ದೊಡ್ಡ ಬಿಡುತ್ತೆ ಹಾಗೆ. ಅಂದ್ರೆ ಏನು ವಜ್ರ ಇದೆ ಅದೇ ಹೋಗಿದ್ದು ಎಲ್ಲೆಲ್ಲೂ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ವ್ಯತ್ಯಾಸ ಇದೆ. ಕಂಪನ ಇದೆ. ಅದು ಉಪಲಕ್ಷಣ ಇದೆ. ಏನು ಬಿಟ್ಟುಬಿಡಿ, ಗಾಂಡಿವ ಸಾಕಲ್ಲ. ಅರ್ಜುನ ಸ್ವಲ್ಪ ಬಂದಿರ್ತಾವೆ ರೀತಿ. ಏನಂತ ಹೇಳಿದ? ನನ್ನ ಹತ್ರ ಗಾಂಡಿವ ಇದೆ ಗೊತ್ತಾ? ಆ ಕೃಷ್ಣ ಎಲ್ಲಿ, ಬಲರಾಮ ಎಲ್ಲಿ, ನಾನು ಅರ್ಜುನ ಗೊತ್ತಾ? ನನ್ನ ಹತ್ರ ಗಾಂಡಿವ ಇದೆ ಅಂತ ಹೇಳಿದ್ದ. ಈ ವಜ್ರ, ಈ ಕಂಪಕ, ಈ ಬ್ರಹ್ಮಸೂತ್ರಕ್ಕೆ ಪುತ್ರ ಕೃಷ್ಣ ಏನ್ ಏನ್ ಮಾಡ್ಕೊಂಬ ಅಂತ ಹೇಳಿದ. ವಾಪಸ್ ಬಂದ. ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ, ಬಿಡು ತೋರಿಸ್ತೀನಿ ಅಂತ ಹೊರಟು. ಅರ್ಥ ಆಯ್ತಾ? ಸೊ ಅರ್ಜುನಿಗೆ ಗಾಂಡಿವ ಇತ್ತು, ಭಾರಿ ಹೆಮ್ಮೆ ಇತ್ತು. ಆದ್ರೆ ಅದೇ ಗಾಂಡಿವ ಇತ್ತು ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೆ. ಅದೇ ಗಾಂಡಿವ ಏನಾಯ್ತು? ಅದು ಏನು ಕೆಲಸ ಮಾಡ್ತಾ ಇತ್ತು. ಬಾಣಗಳೆಲ್ಲ ಅಸ್ತ್ರಗಳು ಬಂದು ಬರ್ತಾ ಹೋಗುತ್ತೆ. ಬಾಣಗಳು ಖಾಲಿ, ಅಕ್ಷಯ ಬತ್ತಳಿಕೆ ಖಾಲಿ ಆಗುತ್ತೆ. ಅಕ್ಷಯ ಬತ್ತಳಿಕೆ ಕ್ಷಯ ಎಲ್ಲ ಹೋಯ್ತು. ಹೊಡಿಲಕ್ಕೆ ಹೋದ್ರೆ ಬಂದು ಮಂತ್ರಗಳು ನೆನಪಿ ಬರ್ತಾ ಇಲ್ಲ. ಬರೀ ಏನ್ ಮಾಡ್ತಾನೆ? ಗಾಂಡಿವ ಕೋಲ್ ಅಷ್ಟೇ, ಈ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಬಾಣ ಅಲ್ಲ, ಕೋಲು. ಏನ್ ಮಾಡ್ಬೇಕು ಅದಕ್ಕೆ? ಎಷ್ಟು ಆಶ್ಚರ್ಯ. ಪಿಸ್ತೂಲ್ ಅಂತ ತಗೊಂಡು ಈಗ ಹೊಡಿದ ಕುತ್ಕೊಂಡ್ರೆ ತೆಂಗಿನಕಾಯಿ ಹೊಡೆದ ಹೊಡಿಬೇಕಾಗತ್ತಂದ್ರೆ ಬುಲೆಟ್ ಹೊಡಿಬೇಕು, ತೆಂಗಿನಕಾಯಿ ಹೊಡೆದ ಹೊಡಿಬೇಕು. ಆ ಸ್ಥಿತಿ ಬಂತು. ಅದಕ್ಕೆ ಆಗ ಹೇಳ್ತಾರೆ ತದ್ವಯಸನು ಕೃಷ್ಣ ಇದ್ದದಕ್ಕೆ ಹೇಗಿದ್ದೆ, ಇಲ್ಲದಕ್ಕೆ ಹೇಗಿದ್ದೆ. ಈ ಫುಟ್ಬಾಲ್ ಗಾಡಿ ಇದೆ, ಏನು ಹಾರಾಡುತ್ತೆ. ಗಾಡಿ ತೆಗೆದ ತಕ್ಷಣ ದಪ್ಪದ ಬಿಟ್ಟು ಹಾರಾಟ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೋ? ಗಾಡಿ ಮೇಲೆ. ಆದ್ರಿಂದ ಎಷ್ಟು ಸುಲಭವಾದದ್ದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗಿದು ಎಲ್ಲ ದೊಡ್ಡ ಸಂದೇಶ ಇದೆ. ಯಾವುದೋ ವಸ್ತು ನಮ್ಮನ್ನು ಕಾಪಾಡೋದಿಲ್ಲ, ನಡೆಸೋದಿಲ್ಲ. ಮುಖ್ಯವಾಗಿ ಎಲ್ಲರೂ ನಡೆಸೋದು ಯಾರು? ದೇವರೇನೆ. ಆ ಅನುಸಂಧಾನಕ್ಕೆ ಮುಖ್ಯ ಇದೆ. ಕಂಪಕಃ ಇತಿ. ಹೌದು. ತಜೇಜತಿ ತನ್ನೇಜತಿ ತದೇಜತಿ. ಅದರಿಂದ ಎಲ್ಲವೂ ಕೂಡ ಗಡಗಡ ನಡೆಸ್ತಾ ಇದೆ. ನಾ ಏಜತಿ, ಅದಕ್ಕೆ ಯಾರು ನಡೆಸ್ತಾರೇ ಇಲ್ಲ. ಯಾಕೆ? ಸ್ವತಂತ್ರನಾದವನಿಗೆ ನಡುಕದ ಕಾರಣನೇ ಇಲ್ಲ. ಯಾಕೆ? ಅವರಿಗೆ ಸುಪೀರಿಯರ್ ಇಲ್ಲ. ಆದ್ರೆ ಲಕ್ಷ್ಮೀಕಾಂತ ಸಮಂತ ತೋಕಿ ಅದಕ್ಕಷ್ಟು ಅನೇಕ ರೀತಿಯಲ್ಲಿ ಅರ್ಥ ಮಾಡಕ್ಕೆ ಬರುತ್ತೆ. ಶ್ರೀದುರ್ರು ಕಂಪನೆ ಅಸ್ಮಾತ್ ಲೋಕ ಪ್ರಸಿದ್ಧ ವಿಷ್ಣುಲಿಂಗೇನ ಚ ತದನ್ಯತ್ರ ಚ ವಾಚಕೈ. ಇನ್ನೂ ಸ್ವಲ್ಪ ತಗೊಂಡ್ರೆ
ಹೋಗ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಆಯ್ತು ವಜ್ರಾಯುಧ ಗ್ರೇಟೆ. ವಜ್ರಾಯುಧ ಏನದು ಆಕ್ಚುಲಿ? ಅಗಸ್ತ್ಯವರು ನಮ್ಮ ದದೀತಿ ಮುನಿಗಳ ಅಸ್ಥಿಗಳಷ್ಟೇ. ಯಾತಕ ಶಕ್ತಿ ಬಂತು? ನಾರಾಯಣ ಕವಚ ಬಂದಿದ್ದಕ್ಕೆ. ಸೊ ಅಲ್ಲಿರೋದು ಯಾರು ಮತ್ತೆ? ನಾರಾಯಣನೇ. ಸೊ ವಜ್ರ ಆಗ್ಲಿಲ್ಲ. ಆ ವಜ್ರ ತಗೊಂಡು ಆಯುಧ ಮಾಡ್ಕೊಂಡು ನೋಡಿ ಆಗ ಕೆಲಸ ಬರುತ್ತೆ. ವಜ್ರ ತಗೊಂಡು ಆಯುಧ ಮಾಡಿಕೊಂಡ್ರೆ ಕೆಲಸ ಮಾಡೋದಿಲ್ಲ. ಅಸ್ಥಿ ವಜ್ರ ಆಯುಧ ಆಯ್ತು. ಅಜ್ರಿ ವಜ್ರ. ರಾಮದೇವ್ರು ಬಿಟ್ಟ ತೃಣ, ಬ್ರಹ್ಮಾದಿ ದೇವತೆಗಳು ಶರಣಾಗಬೇಕಂತ ತೃಣ ಬಿಟ್ರೆ ಮುಳ್ಕಡ್ಡಿ. ಇವ್ರು ಬಿಟ್ಟ ಅಸ್ಥಿಗಳೇನಾದ್ರು ವಜ್ರಾಯುಧ ಆಯ್ತು. ದೇವ್ರು ಮುಟ್ಟಿದ್ರೆ ಏನಾಗುತ್ತೆ ಎಂಬುದಕ್ಕೆ ಸಾಕ್ಷಿ ಇದು. ಸೊ ಅದು ಗ್ರೇಟೆಸ್ಟ್ ಬಂದಿದ್ದು ಅಸ್ಥಿ ಆಗಿದ್ದಕ್ಕಲ್ಲ, ಮುನಿ ಕಾರಣ, ನಾರಾಯಣ ಕವಚ ಮಂತ್ರ ಕಾರಣ. ಸೊ ನಾರಾಯಣ ಕಾರಣ. ದೇರ್ ಫೋರ್ ನಿಜವಾಗ್ಲೂ ನಡಗಿದ್ದು ಯಾವುದರಿಂದ ಹೇಳ್ತಾನೆ ಗರುಡ, ನೋಡು ಇದನ್ನ ನಾನು ಕೇರ್ ಮಾಡೋದಿಲ್ಲ, ಆದ್ರೆ ಅದು ಮುನಿಯ ಅಸ್ಥಿ, ಮುನಿ ನಾರಾಯಣ ಕವಚ ಸಿದ್ಧ, ಅದು ಗೌರವ ಕೊಡ್ತೇನೆ ಅಂತ ಹೇಳಿದ. ಕೆಲಸ ಮಾಡಿದ ನಾರಾಯಣ ಹೆಸರು ಹೊರತು ಬೇರೆ ಅಲ್ಲ. ಪೇಪರ್ ಹೆದರ್ಸೋದಿಲ್ಲ, ಸಿಗ್ನೇಚರ್ ನೋಡ್ತಾನೆ ಅದೇ ಹೆದರ್ತಾನೆ, ನೋಡಿ ಹೆದರ್ತಾನೆ. ಎಂಥ ಪೇಪರ್ ತಂದ್ರೆ ಹೆದರೋದಿಲ್ಲ. ಆದ್ರೆ ಬುಲೆಟ್ಗಿಂತ ಗ್ರೇಟ್ ಅದು. ಬುಲೆಟ್ ಎಸ್ಕೇಪ್ ಆಗ್ಬೋದು, ಅದು ಆರ್ಡರ್ ಕೊಟ್ಟಿದ್ದಾರೆ, ಏನು ಮಾಡಕ್ ಬರೋದು, ಅಷ್ಟು ಡೇಂಜರಸ್. ಗೊತ್ತಾಯ್ತಾ? ಆದ್ರಿಂದ ಯಾರು ಸೈನ್ ಮಾಡಿದ್ದಾರೆ, ಯಾರಿಂದ ಅದು ಬಂದಿದೆ ಅನ್ನೋದ್ರ ಮೇಲೆ ಅದು ಭಯ ಹುಟ್ಟುತ್ತೆ. ಆ ಅರ್ಥದಲ್ಲಿ ಇದೆಲ್ಲ ಯೋಚನೆ ಮಾಡಿದ್ರೆ ಒಂದು ಪದನ ಅನೇಕ ಭಯ ಅದಲ್ಲೆಲ್ಲ ಯೋಚನೆ ಮಾಡಬೇಕು. ಭಯಪಡಿಸಿದ್ದು ಯಾವುದೋ ಅಲ್ಲ, ಯಾವುದು ಇದು ಒಳಗಿನ ಭಯಪಡಿಸೋದು ಯಾರು ಅಂದ್ರೆ ನಾರಾಯಣನೇ. ಬುಲೆಟ್ ಹಿಡ್ಕೊಂಡ್ಬಿಟ್ಟಿದ್ದಾರೆ, ನಡ್ತಾ ಇದ್ದಾನು, ಯಾರೋ ಒಂದು ಬುಲೆಟೇ ಇಲ್ಲ ಅಂತಾರ, ಆಗ ನಾನು ಎದುರಿಸ್ತೀಯ ಬೇರೆ ಅಂತ ಬರ್ತಾರೆ. ಆಗ ಡಬಲ್ ಅದಕ್ಕಿಂತ ಜಾಸ್ತಿ ಕೋಪ ಬರುತ್ತೆ ಅವ್ರಿಗೆ. ಯಾಕೆ? ಸುಳ್ಳು ಬೇರೆ ದೃಷ್ಟಿ ಅಂತೇಳಿ. ಬುಲೆಟ್ ಇದ್ರೆ ದೇವರ ಅನುಗ್ರಹ ಇಲ್ಲ ಹೋದ್ರೆ ಎಲ್ಲ ಏನೂ ಕೆಲಸಕ್ಕೆ ಬರೋದಿಲ್ಲ. ಅದೆಲ್ಲ ಹೇಳೋದಕ್ಕೆ ಕಂಪಕಃ ಏಜೂರು ಕಂಪನೆ ಇತಿ ತಸ್ಮಾ ಲೋಕ ಪ್ರಸಿದ್ಧ. ಒಬ್ಬ ಆಫೀಸರ್ ಯಾವುದೋ ಬೈತಿರ್ತಾನೆ ಕಡಿಮೆ, ತಾನು ಅನುಸಂಧಾನ ಮಾಡ್ಕೋಬೇಕು. ಅವನು ನನಗೆ ಹೆದರ್ತಾ ಇಲ್ಲ, ನನ್ನ ಪೋಸ್ಟ್ ಹೆದರ್ತಾ ಇದ್ದಾನೆ, ಅರ್ಥ ಆಯ್ತಾ? ಸೊ ನಾನು ಒಂದು ಹೋಗ್ಬಿಡುತ್ತಾನೆ, ನಾನು ಪೋಸ್ಟ್ ಹೆದರ್ತಾ ಇದ್ದಾನೆ ಹೊರತು ಅವನು ನನಗೆ ಹೆದರ್ತಾ ಇಲ್ಲ ಅಂತ ಎಚ್ಚರ ಇದ್ರೆ ಅಹಂಕಾರ ಬರೋದಿಲ್ಲ. ಹೊಡಿ ಜೋರ್ ಮಾಡಿ ಬಲ್ಲ ಕೊಟ್ಟಿದ್ದ, ಅಷ್ಟೊತ್ತು ಇವನಿಗೆ ಆರ್ಡರ್ ಬಂತು, ಯಾರು ಸಸ್ಪೆಂಡೆಡ್ ಅಂತ ಕತೆ ಮುಗಿತಾಗ ಅವ್ರು ಹೇಳ್ತಾನೆ ಸರ್ ಗತಿ ಮುಗಿತಾ ಅವನ ಜೋಡಿ ಈಗ. ಯಾಕೆ? ಪವರ್ ಮಂತ್ರಿ ಈಗ. ಗೊತ್ತಾಯ್ತಾ? ನನ್ನ ಸಸ್ಪೆಂಡ್ ಮಾಡ್ತೀರಾ ನೋಡ್ತೀನಿ, ನೀವೇ ಸಸ್ಪೆಂಡ್ ಆಗಿದ್ದೀರಲ್ಲ, ಅವನ ಕೈ ಯಾಕೆ ಹೋಯ್ತೀಗ, ಇದು ಶಕ್ತಿ ಹೊರಟೋಯ್ತು. ಗೊತ್ತಾಯ್ತಾ? ಸೊ ಕಂಪಕ ಯಾರಾದೀಗ ಅವನಾಗಿರಲಿಲ್ಲ, ಒಳಗಿದ್ದ ಪವರ್ ಹಾಗೆ ಮಾಡ್ತಿತ್ತು. ಎಲ್ಲರ ಶಕ್ತಿ ಯಾರಲ್ಲಿದೆ? ಬಲವತಾಂಚಾಹಂ, ಬಲವನ್ನೆಲ್ಲ ಕೊಡೋದು ಯಾರು? ಭಗವಂತನಾದ್ರಿಂದಾಗಿನೇ ರಿಯಲ್ ಕಂಟ್ರೋಲ್ ಇರೋ ದೇವರಲ್ಲಿ. ತಸ್ಮಾತ್ ಲೋಕ ಪ್ರಸಿದ್ಧ. ವಿಷ್ಣು ಮೊನ್ನೆ ನೋಡಿ ಬರೋ ಪಾಪ ಇದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡಿ ಹಾಕ್ಬಿಟ್ಟ ಬಂದು ಒಂದು 2 ದಿವಸ ಆಗಿ ಎಲ್ಲ ವಾಪಸ್ ತೆಗೆದಾಕಿದ್ರು. ಒಂದು ಆಮೇಲೆ 2 ದಿವಸದ ಲೈಫ್ ಅದಕ್ಕೆ ರಿಲೀವ್ ಆಗಿರೋ ರಿಪೋರ್ಟ್ ಮಾಡ್ಕೊಂಡಿರ್ಲಿಕ್ಕಿಲ್ಲ, ಹೋಯ್ತು. ಅದು ಎಷ್ಟು ಆಭಾಸ ಆಗುತ್ತೆ. ಮನುಷ್ಯನ ಶಕ್ತಿ ಇಲ್ಲೇ ಎದುರಿಗೆ ಕಣ್ಣಾರೆ ಕಾಣ್ತೇವೆ. ಪವರ್ ಇದ್ರೆ ಹೇಗಿರ್ತಾರೆ, ಪವರ್ ಇಲ್ಲದವ್ರು ಹೇಗಾಗುತ್ತೆ ಬದಕ್ಕೆ ದೃಷ್ಟಾಂತ. ಇದೆಲ್ಲ ನೋಡಿದ ಮೇಲೆ ಏನ್ ಮಾಡ್ಬೇಕಾಗ, ಈ ರೀತಿ ಎಂದೆಂದೂ ಶಕ್ತಿ ಕಳ್ಕೊಳ್ಳದಿರ್ತಕ್ಕಂಥ ನಿತ್ಯ ಶಕ್ತಿ ಇರೋದು ಯಾರಿಗೆ? ದೇವರಿಗೆ ಒಂದೇ. ಆದ್ರಿಂದಾನೇ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃಮಾತ್ರ ಗತಿ. ಪೂರ್ಣ ಶಕ್ತಿ ಇರೋ ಅಲ್ಲೊಂದೇ. ಏಕೋ ಜನಾರ್ದನ ತಸ್ಮಾತ್ ಲೋಕ ಪ್ರಸಿದ್ಧ ವಿಷ್ಣುಲಿಂಗೇನ ಚ ತದನ್ಯತ್ರ ಚ ವಾಚಕೈ ವಜ್ರ ಉದ್ಯತ ಮಹದ್ಭಯ ಪ್ರಾಣಾದಿ ಸರ್ವಶಬ್ದೈ ಏಕೋ ಜನಾರ್ದನ ಏವ ಮುಖ್ಯತೋ ವರ್ಜನಾದ್ ವಜ್ರವಿತ್ಯಾದಿ ಯೋಗ ರೂಢಿಭ್ಯಾಂ ವಾಚ್ಯ. ವಜ್ರ ಉದ್ಯತ ಮಹದ್ಭಯ ಪ್ರಾಣಾದಿ ಸರ್ವಶಬ್ದೈ, ಅಲ್ಲೇನೇನು ಬಂದಿದೆ ವಜ್ರ ಉದ್ಯತ ಮಹದ್ಭಯ ಪ್ರಾಣ ಮೊದಲಾದ ಎಲ್ಲಾ ಶಬ್ದಗಳಿಂದ ಕೂಡ ಎಲ್ಲಿ ಬಂತಲ್ಲ ಅಲ್ಲಿ ಆ ವಾಕ್ಯದೊಳಗೆ ಯದಿದಂ ಕಿಂಚ ಜಗತ್ಸರ್ವಂ ಪ್ರಾಣ ಏಜತಿ ನಿಸೃತಂ ಮಹದ್ಭಯಂ ವಜ್ರಂ ಉದ್ಯತಂ ಯಾ ಏತದ್ವಿದು ಅಮೃತಾಸ್ತೆ ಭವಂತಿ ಎಲ್ಲ ಇದೆ. ಎಲ್ಲವೂ ಕೂಡ ಯಾರಿಗೆ ಅನ್ವಯ? ಜನಾರ್ದನ ಏವ. ಮುಖ್ಯತೋ ವರ್ಜನಾತ್ ವಜ್ರವಿತ್ಯಾದಿ ಯೋಗ ರೂಢಿಭ್ಯಾಂ ವಾಚ್ಯ. ಅದಕ್ಕೆ ವರ್ಜನಾತ್ ವಜ್ರಂ, ದೋಷ ವರ್ಜಿತತ್ವಾತ್ ವರ್ಜನ, ಅದಕ್ಕೆ ವಜ್ರ ಅಂತ ದೇವರಿಗೆ ಹೆಸರು. ಇತ್ಯಾದಿ ಯೋಗ ರೂಢಿಭ್ಯಾಂ, ಮುಖ್ಯಾರ್ಥದಲ್ಲಿ ಆಯುಧಾನಾಮಹಂ ವಜ್ರಂ. ತನ್ನ ವಿಭೂತಿ ರೂಪ ಇದೆ ಹೇಳಿ ಆಯ್ತು. ಈಗಾಗಲೇ ವಜ್ರ ಬೈಷ್ಯ ಬೇಟಲ್ಲ, ನನ್ನ ವಿಭೂತಿ ರೂಪ ಇದ್ದಿದ್ದಕ್ಕೆ ಕರೀತದು ವಜ್ರ ಅಂತ ನನ್ನ ಹೆಸರೇನೆ ಆಯ್ತಲ್ಲಿಗ. ಇನ್ನೊಂದು ಕಾರಣ ಏನು ಅಂದ್ರೆ ಇದು ಹೆಸರೇ ರೂಢಿ, ಅದು ಯೋಗ. ವರ್ಜನಾತ್ ಎಂಬುದೇನದು ಯೋಗ. ಯೋಗ ಯೌಗಿಕ ವೃತ್ತಿ ಮತ್ತು ರೂಢಿ ವೃತ್ತಿ, 2 ವೃತ್ತಿಯಿಂದ ಕೂಡ ಅದು ವಿಷ್ಣುವನ್ನೇ ಹೇಳುತ್ತೆ ಹೊರತು ಬೇರೆಯವರನ್ನಲ್ಲ. ನತು ಇಂದ್ರಾಯುಧಂ, ಆದ್ದರಿಂದ ಇಂದ್ರಾಯುಧ ಇಲ್ಲಿ ವಜ್ರ ಅಲ್ಲ. ಕುತಃ ಕಂಪಕೋ ವಿಷ್ಣು ಲಿಂಗೈ ಸರ್ವೈರ್ಯುತೋ ಹಿ. ಕಂಪಕತ್ವ ಅನ್ನೋ ಲಿಂಗ ಮುಖ್ಯವಾಗಿರೋದು ವಿಷ್ಣುವಿನಲ್ಲೇ ಹೊರತು ಇವರಲ್ಲ. ಯಾಕೆ ಹಿಂದೆ ಬೇರೆ ಕಡೆ ಹೇಳ್ಬಿಟ್ಟಿದ್ದಾರೆ.
ಯದ್ಭೀಷ ಉದೈತಿ ಸೂರ್ಯ ಅಂತ ಹೇಳ್ಬೇಕಾದ್ರೆ ವಜ್ರ ಬಂದಿಲ್ಲ ಅಲ್ಲಿ, ಗೊತ್ತಾಯ್ತಾ? ಸೊ ಇದು ಬೇರೆ ಅದು ಬೇರೆ ಅಂತ ಆಯ್ತಲ್ಲ. ತದುಪಲಕ್ಷಿತ ಮುಕ್ತಿ ಹೇತು ವೇದನತ್ವ ತದೇವ ಶುಕ್ರಂ. ಮುಕ್ತಿ ಹೇತು ವೇದನತ್ವ. ವೇದನ ಅಂದ್ರೆ ನೋವು ಅಂತ ಅರ್ಥ ಅಲ್ಲ, ಜ್ಞಾನ, ಗೊತ್ತಾಯ್ತಾ? ಜ್ಞೇಯತ್ವ ಅಂತ ಅರ್ಥ. ತದುಪಲಕ್ಷಿತ ಮುಕ್ತಿ ಹೇತು ವೇದನತ್ವ. ಕನ್ನಡದಲ್ಲಿ ವೇದನ ಅಂದ್ರೆ ನೋವು ಅಂತ ಅರ್ಥ ಆಗಿಬಿಟ್ಟಿದೆ. ವೇದನೆ ಆ ಅರ್ಥದಲ್ಲ, ಆ ವೇದನೆ ಅರ್ಥ ಇದೆ, ಈ ಅರ್ಥ ಮುಖ್ಯವಾಗಿದು. ತದುಪಲಕ್ಷಿತ ಮುಕ್ತಿ ಹೇತು ವೇದನತ್ವ, ಮುಕ್ತಿ ಹೇತುವಾದ ಜ್ಞೇಯತ್ವ. ತದೇವ ಶುಕ್ರಂ ತದ್ ಬ್ರಹ್ಮ ತದೇವ ಅಮೃತಂ. ಅದೇವ ಶುಕ್ರ, ಅದೇ ಬ್ರಹ್ಮ, ಅದೇ ಅಮೃತ ಬಂದಿದೆ. ಈಶಾವಾಸ್ಯದಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಶುಕ್ರ ಮಗ ಶೋಕರಹಿತತ್ವ ಶುಕ್ರಂ. ಶುಕ್ರ ಇಂದ ಬಂತು, ಶುಕ್ ಅಂತೆ ಶೋಕ, ರ ಅಂದ್ರೆ ಇಲ್ಲ, ಶೋಕರಹಿತರಾದವನು ಶುಕ್ರ. ಆದ್ದರಿಂದ ಶುಕ್ರ ಶಬ್ದವಾಚ್ಯತ್ವ ಇತ್ಯಾದಿಗಳು ವಿಷ್ಣುವಿನಲ್ಲಿರೋದ್ರಿಂದ ಇದು ಕೂಡ ಮುಖ್ಯವಾಗಿ ವಿಷ್ಣುವಾಚಕವೇ. ಇತಿ ಪೂರ್ವವಾಕ್ಯೋಕ್ತ ಅಮೃತತ್ವ ಬ್ರಹ್ಮಶ್ರುತಿ. ಬ್ರಹ್ಮ ಅನ್ನೋ ಪದ ಇದೆ ಮುಂದೆ, ಅದೆಲ್ಲ ಬಿಡ್ಲಕ್ಕೆ ಹೋಗಬೇಡ. ಭಯಾದಸ್ಯ ಅಗ್ನಿಸ್ತಪತಿ, ಇವನ ಭಯದಿಂದ ಅಗ್ನಿ ಸುಡ್ತಾ ಇದೆ. ಇತ್ಯಾದಿ ಉತ್ತರ ವಾಕ್ಯೋಕ್ತ ಅಜ್ಞಾದಿ ಭಯಂಕರತ್ವಾದಿಲಿಂಗೈ ಯುತತ್ವಸ್ಯ ವಿಷ್ಣು ಶ್ರುತ್ಯಾದಿ ಸಿದ್ಧತ್ವಾದಿತ್ಯರ್ಥ. ಉತ್ತರ ವಾಕ್ಯೋಕ್ತ ಅದೇ ಮುಂದೆ ಓದ್ತಾ ಹೋದರೆ ಮುಂದಿನ ವಾಕ್ಯಗಳಲ್ಲಿ ಭಯಂಕರತ್ವಾದಿ ಭಯಂಕರತ್ವ ನಾವೇನಂತೇವೆ? ಭಯಂಕರ ಅಂತೇವೆ. ಭಯವನ್ನು ಹುಟ್ಟಿಸೋದು, ಭಯವನ್ನು ಹುಟ್ಟಿಸುವಿಕೆ ಅನ್ನೋ ಗುಣ ಇರೋದು ವಿಷ್ಣುವಿನ ಯುತತ್ವಸ್ಯ. ವಿಷ್ಣುವು ಶ್ರುತ್ಯಾದಿ ಸಿದ್ಧತ್ವಾದಿತ್ಯರ್ಥ. ಶ್ರುತ್ಯಾದಿ ಪ್ರಮಾಣಗಳಿಂದ ವಿಷ್ಣುವಿನಲ್ಲಿ ಆ ಗುಣಗಳು ಕಂಡು ಬಂದಿರೋದ್ರಿಂದ, ಲಕ್ಷಣ ಕಂಡು ಬಂದಿರೋದ್ರಿಂದ ಇಲ್ಲಿ ಪ್ರಸಕ್ತವಾದಂತಹ ವಜ್ರ, ಮಹದ್ಭಯ ಹುಟ್ಟತಕ್ಕಂಥ ವಜ್ರ, ಪ್ರಾಣಾದಿಗಳಿಗೂ ಕಂಪಕವಾದ ವಜ್ರ ವಿಷ್ಣುವೇ. ಅತ್ರ ಜನಾರ್ದನ ಇತ್ಯತ್ರ ಜನೇತ್ಯನಾದಿತ್ವೋಕ್ತ್ಯ ಪೂರ್ವಾರ್ಧೋಕ್ತ ಸರ್ವಜನಕತ್ವಾದಿ ಅರ್ಧನೇತ್ಯಂಶೇ ಚ ಯಾ ಏತದ್ವಿದುಃ ಇತ್ಯುಕ್ತ ಮುಕ್ತಿ ಹೇತುತ್ವಂ ಯುಕ್ತಂ ತಸ್ಮಿನ್ನಿತಿ ಸೂಚಿತಂ. ಅತ್ರ ಜನಾರ್ದನ ಆಚಾರ್ಯ ಜನಾರ್ದನ ಅನ್ನೋ ಪದ ಉಪಯೋಗಿಸ್ಬಿಟ್ಟಿದ್ದಾರೆ. ಆ ಪದಕ್ಕೆ ಎಲ್ಲ ಕಡೆ ಅನ್ವಯ ಮಾಡಕ್ಕೆ ಹೋಗ್ತಾರೆ. ಇದು ಜನಾರ್ದನ ನ ಜಾಯತೆ ಇತಿ ಜನ ಹೇಳ್ಬಿಟ್ಟಿದ್ದಾರೆ, ಹುಟ್ಟೋದಿಲ್ಲ. ವಜ್ರ ಇದು ಹುಟ್ಟಿದ್ದು, ಅದ್ಯಾಗತ್ತಾಗಿದ್ರೆ ದೇವರು ಯಾರು ಹುಟ್ಟದೇ ಇದ್ದವರು. ಹುಟ್ಟದೇ ಇರತಕ್ಕಂಥ ವಜ್ರ ಅಂದ್ರೆ ನಾರಾಯಣನ ಹೊರತು ಈ ವಜ್ರ ಅಲ್ಲ, ಗೊತ್ತಾಯ್ತಾ? ಅರ್ಧನ ನಾಶ ಮಾಡೋದು. ಆ ವಜ್ರ ಇದಕ್ಕೆ ನಾಶಕ ಶಕ್ತಿ ಇಲ್ಲ ಬಂದು ಗರುಡಾದಿಗಳು ಸಾಕ್ಷಿಯಾಗಿಬಿಟ್ರು. ಸೊ ವಿಷ್ಣುವಿಗೆ ಈ ವಜ್ರ ಇದು ವಿಷ್ಣುವಿಗೆ ಏನಿದೆ? ಇದು ಸರ್ವನಾಶಕತ್ವ ಶಕ್ತಿ ಇದೆ. ಪ್ರಳಯ ಕಾಲದೊಳಗೆ ಬ್ರಹ್ಮೇಶ ಚಕ್ರೋತ್ಕರ, ಆದ್ದರಿಂದ ವಿಷ್ಣುವೇ ನಿಜವಾದ ಅರ್ಥದಲ್ಲಿ ಕಂಪಕನಾದವನು. ಇದಿಷ್ಟು ಕೂಡ ಆ ಅಧಿಕರಣದ ಅರ್ಥ. ಪೂರ್ವಾರ್ಧೋಕ್ತ ಸರ್ವಜನಕತ್ವಾದಿ. ಸ್ವಯಂ ತಾನು ಅಜ, ಉಳಿದವರಿಗೆ ಜನಕ. ಜನಕ ಅರ್ಧನ ಇತ್ಯಂಶೇಷ. ಅರ್ಧನ ಅನ್ನೋ ಭಾಗದೊಳಗೆ ಎಲ್ಲರಿಗೂ ಕೂಡ ಸಂಸಾರ ನಾಶ ಮಾಡಿ ಮೋಕ್ಷವನ್ನು ಕೊಡ್ತಾನೆ ಅನ್ನೋ ಅರ್ಥ ಇದೆ. ಏತದ್ ವಿದುಹು, ಇಂಥ ವಿಷ್ಣುವನ್ನು ತಿಳ್ಕೊಂಡ್ರೆ ಇತ್ಯುಕ್ತ ಮುಕ್ತಿ ಹೇತುತ್ವಂ ಯುಕ್ತಂ ತಸ್ಮಿನ್ನಿತಿ ಸೂಚಿತಂ. ಅವನಲ್ಲೇ ಮುಕ್ತಿ ಹೇತುತ್ವ ಕೊಡ್ತಾ ಇದೆ, ಬೇರೆಯವರಲ್ಲ. ಅತ್ರ ಯೋಗಿಕ ಸಮನ್ವಯ ವಜ್ರ ಶಬ್ದಾರ್ಥೆ ವರ್ಜಿತ ಇತಿ ನಿರ್ದೇಷ್ಟವ್ಯೆ ಕಂಪಕ ಇತಿ ತತ್ಸಾಧಕ ಲಿಂಗೋಕ್ತಿ ಸೂತ್ರೋಪಾತ್ತತ್ವಾದ್ವಾ ವಜ್ರ ನಾಮನೋ ವೈಷ್ಣವತ್ವಾದ್ವಾ ಕಂಪಕತ್ವಶ್ಚ ವಿಷ್ಮಾಯತ್ತತ್ವಾದ್ವಾ ಇತಿ. ಒಂದು ಪ್ರಶ್ನೆ ಹಾಕ್ಕೊಂಡ್ರು. ಅತ್ರ ಇದೇನು ಹೇಳಬೇಕು? ವಜ್ರ ಅನ್ನೋ ಪದದ ಬಗ್ಗೆ ಡಿಸ್ಕಷನ್ ನಡೆದ ಕಾಲಕ್ಕೆ ಕಂಪಕ ಅನ್ನೋ ಪದ ಯಾಕೆ ಉಪಯೋಗಿಸ್ಬೇಕು? ವರ್ಜಿತತ್ವ ಅಂತ ಹಾಗೆ ಹೇಳಬೇಕಾಗಿ ಕಂಪಕ ಅನ್ನೋ ಪದ ಯಾತಕ್ಕೆ ಬೇಕು? ಅದೊಂದು ಪ್ರಶ್ನೆ ಇದೆ. ಅದಕ್ಕೆ ಹೇಳ್ತಾರೆ ಹೌದು, ಕಾರಣ ಇದೆ. ಹೇಳಿದ ಅದೇ ಪ್ರಶ್ನೆಗಳನ್ನ ಕೇಳೋದಕ್ಕಿಂತ ಮುಂಚೆನೇ ಏನ್ ಮಾಡಿಬಿಡ್ಬೇಕು? ಕೇಳಿ ಉತ್ತರ ಕೊಟ್ಬಿಟ್ರೆ ಫಸ್ಟ್ ಕ್ಲಾಸು. ಕೆಲಸ ಜನ ಎಕ್ಸ್ಪ್ಲೇಷನ್ ಕೇಳಿದ ಮೇಲೆ ಕೊಟ್ರೆ, ಅಲ್ಲೇ ಕೊಟ್ಟು ಮತ್ತೆ ಕೊಟ್ಬಿಟ್ಟಿದ್ರೆ ಕೇಳೋದಕ್ಕೆ ಬರೋದಿಲ್ಲ. ಗೊತ್ತಾಯ್ತು? ಎಷ್ಟೋ ಸತ್ತು ಅದೇ ದೊಡ್ಡ ಕೇಸ್ ಆಗುತ್ತೆ, ತಿಂಗಳಿಗಟ್ಟೆ ಆಗುತ್ತೆ. ಕೊನೆಗೆ ಸರಿಯಾದ ಕಾಲ ಕೊಟ್ಟಿರಲಿಲ್ಲ ಅನ್ನೋದೇ ಒಂದು ಹಾಕ್ಬೋದು ಕೊನೆ ಪಕ್ಷ. ಆದರೆ ನಮ್ಮ ಶಾಸ್ತ್ರದಲ್ಲಿ ಪ್ರತಿಯೊಂದು ಏನ್ ಮಾಡಿಬಿಡ್ತಾರೆ, ಅಲ್ಲೇ ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಬಿಡ್ತಾರೆ. ಅದು ವಿಶೇಷ. ಇಲ್ಲಿ ಹೇಳಿ ಯಾತಕ್ಕೆ ಹಾಗಾಯ್ತು? ಇತಿ ವರ್ಜಿತ ಆಯ್ತು ನಿರ್ದೇಷ್ಟವ್ಯೆ. ಆಚಾರ್ಯ ಅನುಭಾಷ್ಯದಲ್ಲೂ ಕೂಡ ವರ್ಜಿತ ಅನ್ಬೇಕಾಗಿತ್ತು, ಕಂಪಕ ಅಂತ ಯಾಕೆ ಹೇಳಬೇಕಾಗಿತ್ತು? ಸೂತ್ರದಲ್ಲೂ ಹಾಗೆ, ಇದರಲ್ಲೂ ಹಾಗೆ. ಸೂತ್ರ ವಿಚಾರ ಬಂದಿಲ್ಲ, ಯಾಕೆ? ಅನುಭಾಷ್ಯ ಆದ್ದರಿಂದ ಅನುಭಾಷ್ಯನೇ ಪ್ರಧಾನ. ಈಗ ವರ್ಜಿತ ಅಂತ ಹೇಳಿದ್ರು ಬಲ್ಲ ಕಂಪಕ ಅಂತ ಅದಕ್ಕೆ ಹೇಳಿದರು. ಇತಿ ನಿರ್ದೇಷ್ಟ ಇವೆ ಕಂಪಕ ಇತಿ ತತ್ ಸಾಧಕ ಲಿಂಗೋಕ್ತಿ. ಬರೀ ವರ್ಜಿತ ಅಂದ್ರೆ ಅರ್ಥ ಆಗ್ತಿದ್ದಿಲ್ಲ, ಅಲ್ಲಿ ಕಂಪಕ ಅನ್ನೋ ಅರ್ಥ ಇಟ್ಕೊಂಡು ಏಜತಿ ಅನ್ನೋ ಪದ ಇದೆ. ಏಜತಿ ಪದದ ಅರ್ಥ ಬರಬೇಕಾದ್ರೆ ಕಂಪಕ, ಏಜು ಕಂಪನಿ ಅನ್ನೋ ಅರ್ಥ ಇಟ್ಕೊಳ್ಬೇಕಾದ್ರು ಇಲ್ಲದ್ರೆ ಸಾಧ್ಯ ಆಗೋದಿಲ್ಲ.
ಒಂದು ಕಾರಣ. ಇನ್ನೊಂದು ಕಾರಣ ಸೂತ್ರೋಪಾತ್ತತ್ವ. ಸೂತ್ರದಲ್ಲಿ ಆ ವಿಷಯ ಬಂದಿರೋದ್ರಿಂದ ಸೂತ್ರಕ್ಕೆ ಅನುಗುಣವಾಗಬೇಕು ಒಂದು, ಲಿಂಗಕ್ಕೆ ಅನುಗುಣ ಆಗಬೇಕು ಒಂದು. ವಜ್ರನಾಮ್ನು ವೈಷ್ಣವತ್ವಾತ್ವ. ವಜ್ರ ಅನ್ನೋ ಶಬ್ದನೇ ಅದು ವಿಷ್ಣುವಿನ ಆಯುಧ ಅಂತ ಬಂದಿದೆ, ಅದನ್ನು ಜ್ಞಾಪಿಸಬೇಕಾಗಿದೆ. ಅದಕ್ಕೆ ಜನಾರ್ದನ ಲಿಂಕ್ ಮಾಡಿದ್ರು. ಕಂಪಕತ್ವಸ್ಯ ವಿಷ್ಣು ವಿಷ್ಣಾಯತ್ತತ್ವಾದ್ವಾಯಿ. ಕಂಪಕತ್ವ ವಿಷ್ಣು ಆಯತ್ತನ ಅಧೀನ, ವಿಷ್ಣು ಅಧೀನವಾದದ್ದೇ ಹೊರತು ಬೇರೆಯವರಿಗಲ್ಲ. ಸೂತ್ರೇ ಕಂಪಕತ್ವೋಕ್ತೌ ಅಪಿ ಲಿಂಗೈ ಅನೇಕ ಲಿಂಗೋಕ್ತಿ ತಸ್ಯ ಉಪಲಕ್ಷಣತ್ವ ಸೂಚನಾಯ. ಸೂತ್ರದಲ್ಲಿ ಕಂಪಕತ್ವೋಕ್ತೌ ಅಪಿ ಲಿಂಗೈ ಅನೇಕ ಲಿಂಗೋಕ್ತಿ ತಸ್ಯ ಉಪಲಕ್ಷಣತ್ವ ಸೂಚನಾಯ. ಮತ್ತೊಂದು ಪದ ಕಂಪಕ ಅಥವಾ ಮಾತ್ರ ಸೂತ್ರದ ಹೇಳಿದ್ದಾರೆ. ಆಚಾರ್ಯ ಏನ್ ಮಾಡಿದ್ದಾರೆ, ಇತ್ಯಾದಿ ಲಿಂಗೈ ಬಹುವಚನ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಯಾತಕ್ಕೆ ಲಿಂಕ್ ಮಾಡಿದರು ಅಂದ್ರೆ ಕಂಪಕತ್ವದಿಂದ ಉಳಿದ ಎಲ್ಲಾ ಗುಣಗಳು ಉಪಲಕ್ಷಿತ ಆಗಬೇಕು. ದೇವರು ಕಂಪಕತ್ವ ಒಂದೇ ಇಲ್ಲ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಎಲ್ಲ ಗುಣಗಳಿರೋದ್ರಿಂದ ಅದನ್ನು ತಿಳ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ ಆಚಾರ್ಯರು ಏನ್ ಮಾಡಿದರು, ಲಿಂಗೈ ಅಂತ ಬಹುವಚನ ಉಪಯೋಗಿಸಿದರು. ಉಕ್ತಂಚ ಭಾಷ್ಯ ಟೀಕಾಯಂ ಅತ್ರೈವನಯೇ. ಇದೆಲ್ಲ ಭಾಷ್ಯ ಟೀಕದಲ್ಲೇ ತತ್ವಪ್ರಕಾಶಿಕದಲ್ಲೇ ಹೇಳಿದ್ದಾರೆ. ತದವಿಹಾಯೈವ ಲಿಂಗಾಂತರಸ್ಯಾಪಿ ಉಕ್ತತ್ವ. ಮುಖ್ಯ ಕಾರಣ ಅದು, ಅಮುಖ್ಯ ಕಾರಣ ಎಷ್ಟೊಂದಿರ್ಬೋದು, ಅದು ಹೇಳೋದಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ ಅಂತ ಟೀಕಾಕೃತ್ಪಾದ ಹೇಳಿದ್ದಾರೆ. ತದನ್ಯತ್ರಾಪಿ ಅನುಸಂಧೇಯಂ ಇತಿ ಚ. ಇಲ್ಲಿ ಹೇಳಿದ್ದನ್ನ ಬೇರೆ ಕಡೆಗೂ ಕೂಡ ಇಂಥ ಪ್ರಸಂಗ ಬಂದ್ರೆ ಇನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು ನಿಯಮನ. ಕೆಲವು ನಿನಗೆ ಬೇರೆ ಹೇಳ್ಬೇಕಂತಾರಲ್ಲ, ಹಾಗೆ ಗೊತ್ತಾಯ್ತಾ. ನಾಳೆ 8 ಗಂಟೆ ಬರ್ಬೇಕು ಗೊತ್ತಾಯ್ತಾ ಅಂತ ಹೇಳಿದ್ರು. ಅದು ಯಾವ್ದಿಗೆ ಒಬ್ಬ ಸ್ಟೂಡೆಂಟ್ಗೆ ಬಿಡದವರಿಗೆಲ್ಲ ಏನಾದ್ರು ಅಪ್ಲಿಕಬಲ್ ಅದು, ಹಾಗೆ ಸೆಕೆಂಡ್ ಕ್ಲಾಸ್ ಎಲ್ಲರೂ ಬರಬೇಕು ಅಂತ. ಇನ್ನು 3 ಜನ ಕೇಳಿದ್ರೆ ನೀವು ಸಪರೇಟ್ ಹೇಳ್ಬೇಕಂತ ಕೇಳ್ತಾರೆ. ಅವ್ನು ಹೇಳಿದ್ದು ಕೇಳಿಸಲಿಲ್ಲ, ಆ ಅರ್ಥದಲ್ಲಿ ಒಂದ್ಸರಿ ಕೇಳಿದ್ದನ್ನು ಬೇರೆ ಕಡೆ ಕೂಡ ಏನ್ ಮಾಡ್ಬೇಕದನ್ನ ಅಂತ ಸಂದರ್ಭ ಬಂದ್ರೆ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು. ತತ್ರಾಪಿ ಅನುಸಂಧೇಯಂ ಇತಿ ಚ. ಅಲ್ಲಿಗೆ ನಾಳೆ ಬಂದಿದೆ.